ಹಾಂ ರಂಗನಾಥಂಗನಂತಕ್ಕೆ ಹೋಗಿ ಸ್ವಲ್ಪ ಸಹಾಯನ ಕೇಳೋಣ ಅಂತ ಇದ್ದೀನಿ. ಹಾಂ ಆ, ಇದು ಈಗ ಯಶವಂತಪುರದಲ್ಲಿ. ಚುನಾವಣೆ ಬರ್ತಾ ಇದೆ. ಹಾಂ ದೇಶಕ್ಕೆ ಬಿಜೆಪಿ ಬೆಟರ ಕಾಂಗ್ರೆಸ್ ಬೆಟರ? ಅಲ್ಲ, ಯಾವ್ದು ಬಂದರೂ ಒಂದೇ. ಒಟ್ಟಿನ ಇವಾಗ ಇರೋದು ಲೆಕ್ಕವಾಗಿ ಕಾಂಗ್ರೆಸ್ಸೇ ಪರವಾಗಿಲ್ಲ. ಹಾಂ ಏನಕ್ಕೆ ಕಾಂಗ್ರೆಸ್ ಪರವಾಗಿಲ್ಲ? ಏನಾದರೂ ಬಡವರು ಬಗ್ಗೆ ಸಹಾಯ ಮಾಡ್ತಾರೆ. ಅಕ್ಕಿ ಅದೇ ಏನೋ ಹೇಳ್ತಾರೆ, ಹಿಂಗ್ರಿ ಪಂಕ್ರಿಗೆ ದುಡ್ಡು ಕಾಸು ಹಾಕ್ತಾರೆ. ನಮಗೇನಿಲ್ಲ ಬಿಡಿ. ಹಾಂ ನಮ್ಮಂತಾರೆ ನೋಡ್ರಿ, ಇವಾಗ ನಾವು ಕಾಲಾಗಲ್ಲ ಕೈಯಾಗಲ್ಲ, ಯಾರು ಒಂದು ಪೆನ್ಷನ್ ಮಾಡಿಕೊಡ್ತಾ ಇಲ್ಲ. ಹಾಂ ಒಂದು ಪೆನ್ಷನ್ನು ಕೂಡ ಮಾಡ್ತಾ ಇಲ್ಲ. ಯಾವ ಸರ್ಕಾರ ಬಂದರೂ ಅದೇ. ಹಾಂ ನಮ್ಮಂತ ಯಾರನ್ನ ಕೈಲಾಗ್ದಾಗ ಗುರುತಿಸಿ ಮಾಡಿದ್ರೆ ಪರವಾಗಿಲ್ಲ, ಮಾಡೋದೇ ಅಲ್ವಲ್ಲ. ಹಾಂ 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 ಇವಾಗ ಯಾವ ಸರ್ಕಾರ ಇವಾಗ ಈ ಮುನ್ರಾಜಪ್ಪ ಗೆಲ್ತಾನೆ ಇಲ್ಲಿ BJP. ಒಂದು 100 ಸಾರಿ ಒಂದು ಮನೆ ತಕ್ಕ ಹೋದ್ರೆ ಒಂದು ಗಾಡಿ ಓಡಾಡೋಕೆ ಒಂದು ಗಾಡಿ ಕೊಡ್ಸೋಕ್ಕಾಯಪ್ಪನಿಂದ ಆಗಿಲ್ಲ. ಹಾಂ ನೋಡಿ, ನಮಗೆ ಶುಗರು BP ಗಾಡಿ ಬಾಡಿಗೆ ಗಾಡಿ ತಗೊಂಡು ಅವರಿಗೆ 250 ಕಲೆಕ್ಷನ್ ಕೊಟ್ಟು ನಾವು ಗಾಡಿ ಓಡಿಸ್ತೀವಿ. ಸಿಕ್ಕಿದ್ರೆ ಅದು ನಾವೇನು ಮೊಬೈಲ್ ಇಲ್ಲ ಏನೋ ಯಾರನ್ನ ಬಂದರೆ ನಿಮ್ಮಂತ ಯಾರನ್ನ ಬಂದರೆ ಹೋಗೋದಿಲ್ಲ, ಸುಮ್ಮನಿರೋದು ನಮ್ಮಂತ ಕೈಲಾಗೋದು. ಕೆಲಸ ಮಾಡಿಲ್ಲ ಮುನ್ರಾಜಪ್ಪ. ಅಲ್ಲ, ನಮ್ಮ 100 ಸಾರಿ ಕೇಳಿದ್ದೀವಿ. ಓಟ್ ಹಾಕೋದು ಅವ್ರಿಗೆ ಪ್ರತಿಯೊಂದು ಮಾಡ್ತೀವಿ, ಏನೂ ಮಾಡ್ಕೊಳ್ಳಿ. 50 ಸಾರಿ ಅಪ್ಪನ ಮನೆ ಬಾಗ್ಲೇ ತಿರುಗಿದೆ ನಾನು. ಹಳೆ MLA ಇದ್ರಲ್ಲ? ಅವರು ಏನಿಲ್ಲ ಅಣ್ಣ, ನನಗೆ ಬೆಸ್ಟು ಅಂದರೆ ಕಾಂಗ್ರೆಸ್ಸಲ್ಲಿ ರಮೇಶ್ ಅಣ್ಣವರು. ಹಾಂ ರಮೇಶ್ ಅಣ್ಣ ಒಂದು ಕಾಲದಲ್ಲಿ ಈ ಸ್ಲಮ್ ಏರಿಯಾ ಮಾಡ್ದೇ ಅಯ್ಯಪ್ಪ. ಚಟ್ಟಳ್ಳಿ ರೋಡ್ ಮಾಡಿದ್ದೆ ಅಯ್ಯಪ್ಪ. ಇವತ್ತೆಲ್ಲರೂ MLAಗಳೇ. ಹಾಂ ಹೌದು. ರಮೇಶ್ ಅಣ್ಣ ಬಿಟ್ಟರೆ ಕಾಂಗ್ರೆಸ್ 40 ವರ್ಷ ಅದ್ರಾಗ ನಾನು ಓಟ್ ಹಾಕೊಂಬಂದಿದ್ದೀನಿ ಹಾಂ ಕಾಂಗ್ರೆಸ್ಸಲ್ಲಿ. ನಾನು ಸೆಟ್ಟಳ್ಳಿನೇ ಹುಟ್ಟು ಬೆಳೆದಿದ್ದೆಲ್ಲ. ಹಾಂ 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 ಮುನ್ರಾಜು ಇರೋ ಜಾಗ ನಮ್ಮವ್ರೆ ಅವಾಗ ತಗೊಂಡಿದ್ರು. ಇವಾಗ ಅಯ್ಯಪ್ಪ ಏನೋ ಪರಿಚಯ ಇರೋನು ಅಂತ ಹೋದ್ರೆ ನಮ್ಮನ್ನೇ ಏನಕ್ಕೂ ಕುರಿಯೋಲ್ಲ. ಒಂದು ಗಾಡಿ ಕೊಡ್ತಾನೆ ಆಗಲ್ಲ ಕಾಲು ಅಂತ 3 ತಿಂಗಳು 6 ತಿಂಗಳು ಕೂತಿದೆ. ನಮಗೆ ಯಾರೂ ದುಡ್ದಾಕರಿಲ್ಲ. 2 ಹೆಣ್ಮಕ್ಳು ಇರೋದು. ಹಾಂ ಅವರು ಗಂಡಿರ ಮನೆಗವ್ರೆ. ನಮಗೆ ಜೀವನ ಮಾಡೋಕ್ಕೆ ಕಷ್ಟ. ಬಾಡಿಗೆ ಮನೆ ಒಳಗಿರೋದು. ನಿಮ್ಮ ಪ್ರಕಾರ ಕಾಂಗ್ರೆಸ್ಸೇ ಬೆಟರ್? ಬೆಟ್ರು. ಕಾಂಗ್ರೆಸ್ಗೆ ಯಾಕೆ ವೋಟ್ ಹಾಕಬೇಕು ಅಂತ? ಕಾಂಗ್ರೆಸ್ ವೋಟ್ ಹಾಕ್ಬೇಕು ಅಂದರೆ ಇಂದಿರಾ ಗಾಂಧಿ ಕಾಲದಲ್ಲಿ ಇವತ್ತು ಸ್ಲಮ್ ಏರಿಯಾ ಇರೋದೆಲ್ಲನೂ ಕಾಂಗ್ರೆಸ್ ಲೆಕ್ಕದಲ್ಲೇ. ಇವ್ರು ಹೇಳ್ಬೋದು, BJPಯವರು 1000 ಹೇಳ್ಬೋದು. ಹಾಂ ಇವತ್ತು ಮಂಜುನಾಥ ತಗೊಳ್ರಿ, ಈ ಗುಡ್ಡೆ ಮ್ಯಾಗ ತಗೊಳ್ರಿ, ಪ್ರತಿಯೊಂದು ಏರಿಯಾ ಕನಕಪುರ ಕ್ಷೇತ್ರ ಅಂತ ಬರೋದು. ಅವಾಗ ಅಲ್ಲಿ ಅವಾಗಿಂದ ಕಾಂಗ್ರೆಸ್ ಸರ್ಕಾರ ಇದ್ದಾಗೆ ಒಂದೊಂದು ಮನೆ ಕೊಟ್ಟು ಒಂದೊಂದು ಇಷ್ಟು ಜಾಗ ಕೊಟ್ಟು ನಮ್ಮಂಥ ಜಾಗ ಕೊಡೋರು. ಇವಾಗ ಯಾರು ನೀನೇನಾರು ಇಲ್ಲ. ಹಾಂ ಕಾಂಗ್ರೆಸ್ಸೇ ಒಳ್ಳೇದು ಮಾಡುತ್ತೆ ಹಂಗಾದ್ರೆ? ಕಾಂಗ್ರೆಸ್ ಒಳ್ಳೇದು ಮಾಡುತ್ತೆ, ಆದರೆ ಈ ಯಾವ ಸರ್ಕಾರ ಬಂದರೂ ಇದೇ ಥರ ನಡ್ಕೊಂತವ್ರೆ. ಅವರು ಇವಾಗ ಫ್ರೀ ಮಾಡಿದ್ದೆ ಕಾಂಗ್ರೆಸ್ ಏನೂ ಸಪೋರ್ಟ್ ಮಾಡೋಕ್ಕಾಗ್ತಾಯಿಲ್ಲ. ಇವಾಗ ಬಸ್ ಫ್ರೀ ಮಾಡ್ಯವ್ರೆ, 2 ಥರ ಕಾಸು, ಕರೆಂಟ್ ಬಿಲ್ಲು, ಇವೆಲ್ಲ ಬಡವ್ರ ಬಗ್ಗೆ ಬಾಡಿಗೆ ಮನೆ ಮಾಡೋರಿಗೆ ಜೀವನ ಮಾಡೋರಿಗೆಲ್ಲ ಇವಾಗ ಎಲ್ಲ ಒಂದು ಸ್ವಲ್ಪ ಪರವಾಗಿಲ್ಲ ಹೇಳ್ಬೇಕು ಅಂದ್ರೆ. ಇವಾಗ ಪರವಾಗಿಲ್ಲ. ಇವಾಗ ಹೇಳ್ಬೇಕು ಅಂದರೆ ಪರವಾಗಿಲ್ಲ. ನಮಗೆ ಕೊಡ್ದಿರಿ ಹೆಂಗಸ್ರ ಮಕ್ಳಿಗಾರು ಕೊಡ್ತಾವ್ರ. ಅದೇ ನಮ್ಮ ಇನ್ನು ಯಾವಾಗ BJP ಸರ್ಕಾರ ಅಂದರೆ ವಾಜಪೇಯಿ ಕಾಲದಾಗೆ BJP ಸರ್ಕಾರ. ಈ ಸರ್ಕಾರ ಬರೀ ಸುಳ್ಳು ಹೇಳ್ಕೊಬರ್ತಾವೆ. ಮೋದಿ ಹಂಗೆ ಮಾಡ್ತೀನಿ ಹಿಂಗೆ ಬಡವ್ರಿಗೆ ಏನು ಮಾಡಿದ್ದಾರೆ ಬಡವರಿಗೆ? ವಾಜಪೇಯಿ ಇದ್ರೆ ಚೆನ್ನಾಗಿರ್ತಿತ್ತು. ವಾಜಪೇಯಿ ಅವ್ರಿಗೊಂದು ದೊಡ್ಡ ನಮಸ್ಕಾರ. ಅಂಥವ್ರಿದ್ರೆ ಜೀವನ ಮಾಡ್ಬೋದಾಯಿತು. ಇವರೆಲ್ಲ ಬರೀ ರಾಜಕೀಯ ಮಾಡ್ಕೊಂಡು ಅವರವರು ಇದನ್ನು ಮಾಡ್ಕೊತಾರೆ ಹೊರತು ನಮ್ಮಂಥ ಬರೋರನ್ನ ಯಾರೂ ಗುರುತಿಸಲ್ಲ. ನಿಮ್ಮ ಹೆಸರು? ಮರಿಯಪ್ಪ ಅಂತ.